ವೆಲ್ಕಮ್ ಬ್ಯಾಕ್. ಪಹಲ್ಗಾಮ್ ಉಗ್ರದಾಳಿಯ ಬಳಿಕ ಸೇನೆ ಅಲರ್ಟ್ ಆಗಿರೋದು. ಕಣಿವೆ ರಾಜ್ಯದ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ದಟ್ಟ ಕಾಡಲ್ಲಿ ಸೇನಾ ಕಾರ್ಯಾಚರಣೆ ಹೇಗಿದೆ? ಸ್ಥಳೀಯರಿಗೆ ದಟ್ಟಾರಣ್ಯ ಪ್ರವೇಶ ನಿಷಿದ್ಧ. ಗಡಿ ಭಾಗದಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡ್ತಾ ಇದೆ. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಏನು ಎತ್ತ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಏಪ್ರಿಲ್ 22ನೇ ತಾರೀಕು ಪೆಹಲಂಗಾವ್ನಲ್ಲಿ ಭಯೋತ್ಪಾದಕರ ದಾಳಿಯಾದ ನಂತರ ಭಾರತೀಯ ಸೇನೆ ಸಂಪೂರ್ಣವಾಗಿ ಗಡಿಗಳಲ್ಲಿ ಸುತ್ತುವರೆದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನೋಡಿ ಹೇಗೆ ಅಂತ ಹೇಳಿದ್ರೆ, ಈ ಪೆಹಲಂಗಾವ್ನ ಸುತ್ತಮುತ್ತ ಇರುವಂತ ಫಾರೆಸ್ಟ್ ಏರಿಯಾಗಳು ಹಾಗೆ ಭಾರತದ ಗಡಿ ಇದೆಯಲ್ಲ, ಆ ಗಡಿಯಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮಾಡುತ್ತಾ ನೋಡಿ ಈ ರೀತಿಯ ಫಾರೆಸ್ಟ್ ಜಂಗಲ್ ಏರಿಯಾಗಳಲ್ಲಿ ಇರುವಂತ ಮನೆಗಳಿಗೆ ಸ್ಪಷ್ಟವಾದಂತ ಒಂದು ಸೂಚನೆಯನ್ನು ಕೊಟ್ಟು ರಿಸ್ಟ್ರಿಕ್ಷನ್ ಅನ್ನ ಮಾಡಿ ಯಾರು ಕೂಡ ಜಂಗಲ್ ಏರಿಯಾಗಳಿಗೆ ಹೋಗಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟು, ನೀವು ಕುರಿ ಮೇಯಿಸೋರು ಅಥವಾ ಕುರಿಯನ್ನ ಜಂಗಲ್ಗಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೋಡಿ, ನಾವೀಗ ಬಾರ್ಡರ್ ಏರಿಯಾಗಳಲ್ಲಿ ರಿಪಬ್ಲಿಕ್ ಕನ್ನಡ ನಿಮಗೆ ಸಂಪೂರ್ಣವಾದಂಥ ಇಲ್ಲಿನ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಏರಿಯಾಗಳಲ್ಲಿ, ಈ ಬಾರ್ಡರ್ ಏರಿಯಾಗಳಲ್ಲಿ ಈ ರೀತಿಯ ಪೊದೆಗಳಿದೆಯಲ್ಲ, ಈ ಪೊದೆಗಳಲ್ಲಿ ಸೇನಾ ಆಪರೇಷನ್ ನಡೀತಾ ಇದೆ. ಗೌಪ್ಯವಾಗಿ ನಿಗೂಢವಾಗಿ ಸೇನೆ ಈಗ ಆಪರೇಷನ್ ಅನ್ನ ಮಾಡುತ್ತಾ ಆ ಮೂಲಕ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರನ್ನ ಹುಡುಕಿ ಎಳೆದು ಯಾವುದೇ ಗವಿಯಲ್ಲಿದ್ರೂ ಕೂಡ ಅವ್ರನ್ನ ಮಟಾಶ್ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ಸೇನೆಯ ಆಪರೇಷನ್ ಜಂಗಲ್ ಏರಿಯಾಗಳಲ್ಲಿ ಹೇಗೆ ನಡೆಯುತ್ತೆ ಅಂತ ಹೇಳಿ ಕೇಳಿದ್ರೆ, ಈ ರೀತಿಯ ಪೊದೆಗಳಲ್ಲಿ ಸೇನೆ ಅವಿತುಕೊಂಡು ಭಯೋತ್ಪಾದಕರ ಕುಕೃತ್ಯವನ್ನ ಕಣ್ಣಿಟ್ಟಿರುತ್ತೆ. ಹಾಗೆ ನೋಡಿ, ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಈ ರೀತಿಯ ಗವಿಗಳಲ್ಲಿ ಕುಳಿತುಕೊಂಡು ಕಾರ್ಯಾಚರಣೆಯನ್ನು ಮಾಡುತ್ತೆ. ಭಯೋತ್ಪಾದಕರಿಗೆ ಸಣ್ಣ ಸುಳಿವು ಕೂಡ ಸಿಗದ ಹಾಗೆ ಸೇನೆ ಕಾರ್ಯಾಚರಣೆ ಮಾಡುತ್ತೆ. ನೋಡಿ, ಮೇಲ್ಗಡೆ ಎಲ್ಲ ಪೊದೆ ಇದೆ. ಆ ಪೊದೆಯ ಮೊಟ್ಟುಗಳಲ್ಲಿ ಆರ್ಮಿ ಆಪರೇಷನ್ಗಳು ಕೂಡ ನಡೀತಾ ಇರುತ್ತೆ. ಈ ಆಪರೇಷನ್ ಗಡಿ ಭಾಗದಲ್ಲಿ ನೋಡಿ, ಪೆಹಲಂಗಾವ್ನ ದಾಳಿಯಾದ ನಂತರ ಈ ಭಯೋತ್ಪಾದಕರು ಆ ಪ್ರಕೃತಿಯ ನೈಸರ್ಗಿಕವಾಗಿ ಇದ್ದಂಥ ಗುಹೆಗಳಲ್ಲಿ ಅಡಗಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಇದೆ. ಅವರು ಆ ಜಂಗಲ್ ಏರಿಯಾವನ್ನು ಬಿಟ್ಟು ಹೋಗಿಲ್ಲ ಅನ್ನುವ ಖಚಿತ ಮಾಹಿತಿ ಇದೆ. ಸುಮಾರು ದಾಳಿಯಾಗಿ 10 ದಿನ ಆಗಿದೆ. 10 ದಿನದ ನಂತರವೂ ಕೂಡ ಸೇನೆ ಸಂಪೂರ್ಣವಾಗಿ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಸೇನಾ ಬಂಕರ್ಗಳು ಓಡಾಡ್ತಾ ಇದ್ದಾವೆ. ಸೇನಾ ಬಂಕರ್ಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ, ಜಂಗಲ್ ಏರಿಯಾಗಳಲ್ಲಿ ಸೇನೆ ಈಗ ಕಾರ್ಯಾಚರಣೆಯ ಭಾಗವಾಗಿ ಗುಹೆಗಳಲ್ಲಿ ಅವಿತು ಕೂತು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಮೇಲ್ಗಡೆ ಕಾಣಿಸ್ತಾ ಇರುವಂಥ ಗುಹೆಗಳಿದ್ದಾವಲ್ಲ, ಆ ಗುಹೆಗಳಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯ ಭಾಗವಾಗಿ ಆ ಗುಹೆಯ ಮಟ್ಟುಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ. ರಾತ್ರಿ ಹೊತ್ತಿಗೆ ಈ ಫಾರೆಸ್ಟ್ನಲ್ಲಿ ಗುಂಡಿನ ಮೊರೆತ ಕೇಳುತ್ತೆ. ಆಗ ಭಾರತೀಯ ಸೇನೆ ಭಾರತದ ಗಡಿಯಲ್ಲಿ ನಿಂತು ಪಾಕಿಸ್ತಾನದ ವಿರುದ್ಧ ಗುಂಡಿನ ದಾಳಿ ಮಾಡಿದರೆ, ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಸಂಪೂರ್ಣವಾಗಿ ಭಯೋತ್ಪಾದಕರ ದಾಳಿಯೂ ಕೂಡ ನಿರಂತರವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಹೇಗಿದೆ ಅನ್ನುವ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ನಾವು ಕೆಲವು ಜಂಗಲ್ ಏರಿಯಾಗಳಲ್ಲಿ ಹೋಗಿ ಜನರಿಗೆ ಸಂಪೂರ್ಣವಾದಂಥ ಇಲ್ಲಿನ ಚಿತ್ರಣವನ್ನು, ಜಂಗಲ್ ಏರಿಯಾಗಳಲ್ಲಿ ಹೇಗಿದೆ ಅನ್ನುವ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ಭಯೋತ್ಪಾದಕರ ಮೂಲ ನೆಲೆಗಳನ್ನು, ಕಾಡುಗಳಲ್ಲಿ ಅವಿತಿದ್ದಂಥ ಭಯೋತ್ಪಾದಕರ ಮೂಲ ನೆಲೆಗಳನ್ನು ಹುಡುಕಿ ಸಂಪೂರ್ಣವಾಗಿ ಧ್ವಂಸ ಮಾಡುವಂಥ ಕೆಲಸವನ್ನು ಸೇನೆ ಈಗ ಈ ಹೊತ್ತಿ ಮಾಡ್ತಾ ಇದೆ. ಮೇಲಿನ ಗುಹೆಗಳು, ಪೊದೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಪೊದೆಗಳಲ್ಲಿ ಕಟ್ಟೆಚ್ಚರವನ್ನು ಸೇನೆ ವಹಿಸಿದೆ. ರಿಪಬ್ಲಿಕ್ ಕನ್ನಡ ಅಷ್ಟು ಮುಂದಕ್ಕೆ ಹೋಗಿ ಸೇನೆಯ ಆಪರೇಷನ್ಗೆ ನಾವು ತೊಂದರೆ ಕೊಡೋದಿಲ್ಲ. ನೋಡಿ, ನಾವು ಡೌನಲ್ಲಿದ್ದೀವಿ, ಸೇನೆ ಮೇಲ್ಗಡೆ ಇದೆ. ಗಡಿಯಲ್ಲಿನ ಫಾರೆಸ್ಟ್ಗಳಲ್ಲಿ ಸೇನೆ ಇದೇ ರೀತಿಯಾಗಿ ಆಪರೇಷನನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಕಾಶ್ಮೀರದಿಂದ ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ವೆಲ್ಕಮ್ ಬ್ಯಾಕ್. ಪಹಲ್ಗಾಮ್ ಉಗ್ರದಾಳಿಯ ಬಳಿಕ ಸೇನೆ ಅಲರ್ಟ್ ಆಗಿರೋದು. ಕಣಿವೆ ರಾಜ್ಯದ ಗಡಿಯಲ್ಲಿ ಸೇನೆ ಕಟ್ಟೆಚ್ಚರವನ್ನ ವಹಿಸಿದೆ. ದಟ್ಟ ಕಾಡಲ್ಲಿ ಸೇನಾ ಕಾರ್ಯಾಚರಣೆ ಹೇಗಿದೆ? ಸ್ಥಳೀಯರಿಗೆ ದಟ್ಟಾರಣ್ಯ ಪ್ರವೇಶ ನಿಷಿದ್ಧ. ಗಡಿ ಭಾಗದಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡ್ತಾ ಇದೆ. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಏನು ಎತ್ತ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಏಪ್ರಿಲ್
22ನೇ ತಾರೀಕು ಪೆಹಲಂಗಾವ್ನಲ್ಲಿ ಭಯೋತ್ಪಾದಕರ ದಾಳಿಯಾದ ನಂತರ ಭಾರತೀಯ ಸೇನೆ ಸಂಪೂರ್ಣವಾಗಿ ಗಡಿಗಳಲ್ಲಿ ಸುತ್ತುವರೆದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ನೋಡಿ ಹೇಗೆ ಅಂತ ಹೇಳಿದ್ರೆ, ಈ ಪೆಹಲಂಗಾವ್ನ ಸುತ್ತಮುತ್ತ ಇರುವಂತ ಫಾರೆಸ್ಟ್ ಏರಿಯಾಗಳು ಹಾಗೆ ಭಾರತದ ಗಡಿ ಇದೆಯಲ್ಲ, ಆ ಗಡಿಯಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮಾಡುತ್ತಾ ನೋಡಿ ಈ ರೀತಿಯ ಫಾರೆಸ್ಟ್ ಜಂಗಲ್ ಏರಿಯಾಗಳಲ್ಲಿ ಇರುವಂತ ಮನೆಗಳಿಗೆ ಸ್ಪಷ್ಟವಾದಂತ ಒಂದು ಸೂಚನೆಯನ್ನು ಕೊಟ್ಟು ರಿಸ್ಟ್ರಿಕ್ಷನ್ ಅನ್ನ ಮಾಡಿ ಯಾರು ಕೂಡ ಜಂಗಲ್ ಏರಿಯಾಗಳಿಗೆ ಹೋಗಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟು, ನೀವು ಕುರಿ ಮೇಯಿಸೋರು ಅಥವಾ ಕುರಿಯನ್ನ ಜಂಗಲ್ಗಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೋಡಿ ನಾವೀಗ ಬಾರ್ಡರ್ ಏರಿಯಾಗಳಲ್ಲಿ ರಿಪಬ್ಲಿಕ್ ಕನ್ನಡ ನಿಮಗೆ ಸಂಪೂರ್ಣವಾದಂಥ ಇಲ್ಲಿನ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಏರಿಯಾಗಳಲ್ಲಿ, ಈ ಬಾರ್ಡರ್ ಏರಿಯಾಗಳಲ್ಲಿ ಈ ರೀತಿಯ ಪೊದೆಗಳಿದೆಯಲ್ಲ, ಈ ಪೊದೆಗಳಲ್ಲಿ ಸೇನಾ ಆಪರೇಷನ್ ನಡೀತಾ ಇದೆ. ಗೌಪ್ಯವಾಗಿ ನಿಗೂಢವಾಗಿ ಸೇನೆ ಈಗ ಆಪರೇಷನ್ ಅನ್ನ ಮಾಡುತ್ತಾ ಆ ಮೂಲಕ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರನ್ನ ಹುಡುಕಿ ಎಳೆದು ಯಾವುದೇ ಗವಿಯಲ್ಲಿದ್ರೂ ಕೂಡ ಅವ್ರನ್ನ ಮಟಾಶ್ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ನೋಡಿ ಸೇನೆಯ ಆಪರೇಷನ್ ಜಂಗಲ್ ಏರಿಯಾಗಳಲ್ಲಿ ಹೇಗೆ ನಡೆಯುತ್ತೆ ಅಂತ ಹೇಳಿ ಕೇಳಿದ್ರೆ, ಈ ರೀತಿಯ ಪೊದೆಗಳಲ್ಲಿ ಸೇನೆ ಅವಿತುಕೊಂಡು ಭಯೋತ್ಪಾದಕರ ಕುಕೃತ್ಯವನ್ನ ಕಣ್ಣಿಟ್ಟಿರುತ್ತೆ. ಹಾಗೆ ನೋಡಿ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಈ ರೀತಿಯ ಗವಿಗಳಲ್ಲಿ ಕುಳಿತುಕೊಂಡು ಕಾರ್ಯಾಚರಣೆಯನ್ನು ಮಾಡುತ್ತೆ. ಭಯೋತ್ಪಾದಕರಿಗೆ ಸಣ್ಣ ಸುಳಿವು ಕೂಡ ಸಿಗದ ಹಾಗೆ ಸೇನೆ ಕಾರ್ಯಾಚರಣೆ ಮಾಡುತ್ತೆ. ನೋಡಿ ಮೇಲ್ಗಡೆ ಎಲ್ಲ ಪೊದೆ ಇದೆ, ಆ ಪೊದೆಯ ಮೊಟ್ಟುಗಳಲ್ಲಿ ಆರ್ಮಿ ಆಪರೇಷನ್ಗಳು ಕೂಡ ನಡೀತಾ ಇರುತ್ತೆ. ಈ ಆಪರೇಷನ್ ಗಡಿ ಭಾಗದಲ್ಲಿ ನೋಡಿ ಪೆಹಲಂಗಾವ್ನ ದಾಳಿಯಾದ ನಂತರ ಈ ಭಯೋತ್ಪಾದಕರು ಆ ಪ್ರಕೃತಿಯ ನೈಸರ್ಗಿಕವಾಗಿ ಇದ್ದಂಥ ಗುಹೆಗಳಲ್ಲಿ ಅಡಗಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಇದೆ. ಅವರು ಆ ಜಂಗಲ್ ಏರಿಯಾವನ್ನು ಬಿಟ್ಟು ಹೋಗಿಲ್ಲ ಅನ್ನುವ ಖಚಿತ ಮಾಹಿತಿ ಇದೆ. ಸುಮಾರು ದಾಳಿಯಾಗಿ 10 ದಿನ ಆಗಿದೆ. 10 ದಿನದ ನಂತರವೂ ಕೂಡ ಸೇನೆ ಸಂಪೂರ್ಣವಾಗಿ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಸೇನಾ ಬಂಕರ್ಗಳು ಓಡಾಡ್ತಾ ಇದ್ದಾವೆ. ಸೇನಾ ಬಂಕರ್ಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ, ಜಂಗಲ್ ಏರಿಯಾಗಳಲ್ಲಿ ಸೇನೆ ಈಗ ಕಾರ್ಯಾಚರಣೆಯ ಭಾಗವಾಗಿ ಗುಹೆಗಳಲ್ಲಿ ಅವಿತು ಕೂತು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ ಮೇಲ್ಗಡೆ ಕಾಣಿಸ್ತಾ ಇರುವಂಥ ಗುಹೆಗಳಿದ್ದಾವಲ್ಲ, ಆ ಗುಹೆಗಳಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯ ಭಾಗವಾಗಿ ಆ ಗುಹೆಯ ಮಟ್ಟುಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ. ರಾತ್ರಿ ಹೊತ್ತಿಗೆ ಈ ಫಾರೆಸ್ಟ್ನಲ್ಲಿ ಗುಂಡಿನ ಮೊರೆತ ಕೇಳುತ್ತೆ. ಆಗ ಭಾರತೀಯ ಸೇನೆ ಭಾರತದ ಗಡಿಯಲ್ಲಿ ನಿಂತು ಪಾಕಿಸ್ತಾನದ ವಿರುದ್ಧ ಗುಂಡಿನ ದಾಳಿ ಮಾಡಿದರೆ, ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿ ಸಂಪೂರ್ಣವಾಗಿ ಭಯೋತ್ಪಾದಕರ ದಾಳಿಯೂ ಕೂಡ ನಿರಂತರವಾಗಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಹೇಗಿದೆ ಅನ್ನುವ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ನಾವು ಕೆಲವು ಜಂಗಲ್ ಏರಿಯಾಗಳಲ್ಲಿ ಹೋಗಿ ಜನರಿಗೆ ಸಂಪೂರ್ಣವಾದಂಥ ಇಲ್ಲಿನ ಚಿತ್ರಣವನ್ನು, ಜಂಗಲ್ ಏರಿಯಾಗಳಲ್ಲಿ ಹೇಗಿದೆ ಅನ್ನುವ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆ ಮೂಲಕ ಭಯೋತ್ಪಾದಕರ ಮೂಲ ನೆಲೆಗಳನ್ನು, ಕಾಡು